ನಾನು ಬರ್ತೀನಿ. ಅಯ್ಯೋ ಯಾಕೆ ಹೇಳ್ತೀಯ, ನಾಲ್ಕು ದುಡ್ಡು ಬಿಟ್ಟೆ ಅಟ್ಟಿಸ್ಕೊಂಡು ಬಂದ್ಬಿಟ್ಟು ಕೇತು ಒಂಟಿ ಹೇಳು. ಏನ್ರು ಕಿಂಡಲ ಹೌದು ರೀತಿಯಲ್ಲಿ ಬರೋ ಟೈಮ್ ಆಯ್ತು ಬರ್ತಾರೆ. ಅಷ್ಟೊಂದು ತೊಂದರೆ ತಗೊಂಬೇಡ ಬಟ್ರೆ ಒಂಟಿ ಮತ್ತೆ ಅಜ್ಜಿ ಈ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ನಡೀರಿ ನೈಟ್ ಔಟ್ ಹೋಗೋಣ. ಗುಡ್ ಐಡಿಯಾ ಮಚ್ಚ. ಅದ್ರ ದುಡ್ಡು ನಡೀರಿ ಮನೆಗೆ ಹೋಗಿ ಅಡ್ಜಸ್ಟ್ ಮಾಡೋಣ. ನೋಡ್ರೋ ನಾಳೆ ಮನೆಯಿಂದ ಎಲ್ಲ 3,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕು. 3,000ನ 5,000 ಮಾಡೋಣ. ಮಾಡ್ರಪ್ಪ. ಅಲ್ಲಿಯಕ್ಕೆಲ್ಲೂ ಹೋಗಿರ್ಲಿಲ್ಲ, ಇಲ್ಲೇ ಫ್ರೆಂಡ್ ಮನೆಗೆ ಹೋಗಿ. ಸರಿ ಆಯ್ತು, ಓದ್ಕೋ. ಅಪ್ಪ ಅದು ನಾಳೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟ್ರಿಪ್ಗೆ ಹೋಗ್ತಾ ಇದ್ದೀರಿ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡು ಗಿಟ್ ಕೊಡಲ್ಲ, ಓದ್ಕೋ. ಕೇಳ್ದಾಗೆಲ್ಲ ಇದೇ ಡೈಲಾಗ್ ಹೊಡಿತೀರಾ, ದುಡ್ಡು ಬೇಡ ಏನು ಬೇಡ ಹೋಗ್ರಿ. ಎಲ್ಲೋ ಹೋಗಿದ್ದೆ ಬೆಳಿಗ್ಗೆಯಿಂದ? ಅಪ್ಪ ಅದು ಫ್ರೆಂಡ್ ಮನೆಗೆ ಹೋಗಿದೆ. ಓದ್ಕೋಬೇಡ, ಹಿಂಗೆ ತಿರುಗ್ತಾ ಇರ್ ನೀನು. ಅಮ್ಮ ಏನು ಅಮ್ಮ ಏನು ಅದು ರಾಗ ಹೇಳ್ಕೊಂಡು? ಅಮ್ಮ ಅದು ನೈಟ್ ಔಟ್ ಹೋಗ್ಬೇಕಿತ್ತು. ಫಸ್ಟ್ ಓದಿ ಕೆಲ್ಸಕ್ಕೆ ಹೋಗು, ಆಮೇಲೆ ದುಡ್ಡು ಕೇಳು. ಇವಾಗ ದುಡ್ಡಿಲ್ಲ ಏನಿಲ್ಲ. ಅಮ್ಮ ಪ್ಲೀಸ್ ಅಮ್ಮ. ಇಲ್ಲಪ್ಪ ಕೊಡಲ್ಲ. ಪ್ಲೀಸ್ ಫಸ್ಟ್ ಓದಿ ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ಬೇಕು ನೀನು, ಕೊಡಲ್ಲ. ಏನೋ ದುಡ್ಡು ಕೇಳ್ತಾ ಇದ್ದಾನೆ, ಆಚೆ ಹೋಗ್ಬೇಕಂತೆ. ಅಪ್ಪ ಏನಂದೇನೋ ನೀನು ಹೊರಗಡೆ ಹೋಗೋದಿದ್ದು ಯಾರು ಕತೆ ನಮ್ಮ ಹತ್ರ ನಡೆಯಲ್ಲ. ಸುಮ್ಮನೆ ನೀನು ಓದಿಸ್ತಾ ಇದ್ದೀನಿ, ಓದ್ಬೇಕಷ್ಟೇ. ಅದು ಬಿಟ್ಟು ಬೇರೆ ನಿನ್ನ ದಂಧೆ ಇಲ್ಲ. ಈಚೆ ಹೋಗೋದು ಅಲ್ಲಿ ಹೋಗೋದು ಯಾಕಂದ್ರೆ ನನಗೆ ಬಾರಿ ಕೋಪ ಹೋಗೋದು, ನಾವು ಟೇಕಾಗ್ಬಿಟ್ಟು ಹಾಕ್ಬಿಡ್ತೀನಿ ನಾನು. ಇರೋ ಟೆನ್ಷನ್ ಎಲ್ಲೋ ಕಾಲು ಇಟ್ಟಿದ್ಯಾ? ನಾವು ಇಲ್ಲೇ ಕಣ ಕಲ್ ಮೇಲೆ ನೋಡೋ ಕಂಡ್ಬಿಟ್ಟಿದ್ದೆ. ಎಮರ್ಜೆನ್ಸಿಗೂ ಕಾಸಿಲ್ಲ, ಹೋಗಿ ಕುತ್ಕೋ ಅವ್ರು ಬರೋ ತನಕ. ಹೇಳು ಏನು ಹೊಗೆ ಎಂಟ್ರು ನಿಂಗೆ ಹೆಂಗೋ ಗೊತ್ತಾಯ್ತು? ಅನ್ನೋದೇ ಗೊತ್ತಾಗಲ್ಲ ನಮ್ಮ ಹಂಗ. ಬಂದಿದ್ದಾಗ ಸೈಲೆಂಟ್ ಆಗಿ ನಿಂತಾನೆ. ಸ್ಕೆಚ್ ಆಗ್ತಾ ಇರ್ಬೋದು. ಏನ್ ರಿಕಿ, ಏನ್ ಪ್ಲಾನ್ ಅದು?
ದರೋಡೆ ಮಾಡೋದಾ? ದರೋಡೆನಾ? ಏನ್ ತಮಾಷೆ ದರೋಡೆ ಅಂದ್ರೆ ಅಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ಯಾ? ನಿಂಗೇನು ಹುಚ್ಚಿಗೆ ಚಿಡ್ದೈತೇನೋ? ತಮಾಷೆ ಮಾಡೋರೆಲ್ಲ ಇಲ್ಲೇ ಇರ್ರಿ, ಜೊತೆಗೆ ಬರೋರಿದ್ರೆ ಮಾತ್ರ ಬನ್ನಿ. ನೀನ್ ಇಲ್ಲೇ ಇರೋ, ನೀವೇ ಹೋಗ್ಮೇಲೆ ನಾನು ಒಬ್ಬ ಇದೇನೋ ಮಾಡ್ಬಿಡ್ಲಿ, ನಾನು ಬರ್ತೀನಿ. ಸರಿ, ಹತ್ತು ಬೇಗ. ಏಕೆತ್ತು ಗಾಡಿಯಿಂದ ಹಂಗೆ ಫಾಲೋ ಮಾಡ್ಕೊಂಬರೋ. ನೋಡ್ಕೊಳ್ರೋ, ಇದೇ ಮನೆ. ನಾಳೆ ರಾತ್ರಿನೇ ಎಂಟ್ರಿ. ಹೋಗ್ತೀರಿ, ದುಡ್ಡು ಹೊಡಿತೀರಿ, ವಾಪಸ್ ಬರ್ತೀರಿ. ಎಲ್ಲ ಸೈಲೆಂಟಾಗಿ ಕೂತ್ಕೊಳ್ರೋ. ಪ್ಲ್ಯಾನ್ ಪ್ರಕಾರ ಚೇತು, ಪ್ರವೀಣ್ ಒಳಗಡೆ ಹೋಗ್ರಿ, ನಾನು ಕೇತು ಮೇಲೆ ಹೋಗ್ತೀರಿ. ಸರಿ, ಡನ್. ಹೌದಲ್ಲ, ಅವ್ರಿಗೇನಾದ್ರೂ ಪಕ್ಕ ಸಿಕ್ಕಿರುತ್ತೆ ಮೇಲೆ. ಒಂದು ಕೆಲಸ ಮಾಡೋಣ, 4 ಜನ ಹಂಚ್ಕೊಂಡ್ರೆ ಕಮ್ಮಿ ಬರುತ್ತೆ ಒಬ್ಬೊಬ್ರಿಗೂ. ನಾವಿಬ್ಬರು ಹೇಳ್ಕೊಂಡ್ರೆ ಏನು ಮಾಡೋಣ? ತಣ ಬಾ. ಕೊನೆಗೆ ಇವನ್ಗೂ ಎತ್ಬಿಟ್ರೆ ಎಲ್ಲ ಹಾಳ ನಂದೆ.
ಇದನ್ನ 4 ಜನ ಬಾಕಿ ಮಾಡ್ಕೊಂಡ್ರೆ ಕಮ್ಮಿ ಆಗ್ಬಿಡುತ್ತೆ. ಹೊರಗೆ ಹೊಡೆದ್ಬಿಟ್ರೆ ಮುಗಿಸ್ಬಿಡೋಣ. ಸರಿ ಇವಾಗ ಏನು ಮಾಡೋದು? ಏನು ಮಾಡಬೇಡ, ನಾನು ನೋಡ್ಕೊತೀನಿ. ಪಾಪ ಅವನು ಗೊತ್ತಿಲ್ಲ ಕೊನೆಗೆ ಇವ್ರನ್ನ ಎತ್ತಿನಂತ. ದುಡ್ಡುಗೋಸ್ಕರ ಫ್ರೆಂಡ್ಶಿಪ್ಪಲ್ಲೇ ಮೋಸ ಮಾಡ್ತೀರ. ದುಡ್ಡು ಮುಂದೆ ಫ್ರೆಂಡ್ಶಿಪ್ ಗಿಡ್ಶಿಪ್ ಎಲ್ಲ ಏನಿಲ್ಲ. ಅಯ್ಯೋ ಥೋ ಕನ್ಸ ಏನಿದು?